ಇವತ್ತ ಜೂನ್ 29ನೇ ತಾರೀಕು ಭಾನುವಾರ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಯಾರ್ಯಾರು ಗೃಹಲಕ್ಷ್ಮಿಯರಿದ್ದೀರಾ, ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ದೀರಾ, ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ. ಸ್ನೇಹಿತರೆ, ಇವತ್ತ ಏನು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತು, 21ನೇ ಕಂತು ಹಾಗೂ ಅದ್ರ ಜೊತೆಗೆ ಹೊಸ ಅಪ್ಡೇಟು 22ನೇ ಕಂತಿನ ಹಣದ ಬಗ್ಗೆ ಹೊಸ ಮಾಹಿತಿ ಬಂದಿದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ರು ಯಾರ್ಯಾರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಹಣಕ್ಕಾಗಿ ಕಾಯ್ತಾ ಇದ್ರ, ಯಾರು 19ನೇ ಕಂತಿನ ಹಣ ಪಡೆದಿದ್ದೀರಾ, 20ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ, ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ಇದೀಗ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣದ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ. ಇದು ಒಂದ್ ಕಡೆಗೆ ಜನರು ಏನಪ್ಪಾ ಅಂತಂದ್ರೆ, ಸರ್ ನಮ್ಗೆ ಇನ್ನು 21ನೇ ಕಂತಿನ ಹಣನೇ ಬಂದಿಲ್ಲ, ಇನ್ನು 22ನೇ ಕಂತಿನ ಹಣದ ಮಾತು ದೂರ ಆಯ್ತು ಅಂತ ಹೇಳ್ತಾರೆ. ಸೊ ಆದ್ರೂ ಕೂಡ ಹೊಸ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡೋದು ನನ್ನ ಕರ್ತವ್ಯ. ಸೊ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಇಲ್ಲಿವರೆಗೆ ನಿಮ್ಗೆ ಗೊತ್ತಿರ್ಬೋದು, ಕಂಪಲ್ಸರಿ 100% ಆಗಿ 19ನೇ ಕಂತಿನ ಹಣ ಮಾತ್ರ ಬಹಳಷ್ಟು ಮಂದಿಗೆ ಬಂದಿದೆ. ಅದರಲ್ಲಿ ಇನ್ನು ಕೆಲವರು ಏನಪ್ಪಾ 19ನೇ ಕಂತಿನ ಹಣ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು 90% ಜನಗಳಿಗೆ 19ನೇ ಕಂತಿನ ಹಣ ಬಂದಿದೆ. ಇನ್ನು 20ನೇ ಕಂತಿನ ಹಣ ಕೆಲವರು ಪಡೆದಿದ್ದಾರೆ, ಇನ್ನು ಕೆಲವರು ಪಡೆದಿಲ್ಲ. ಸೊ ಇನ್ನು ಕೆಲವರು 20ನೇ ಕಂತಿನ ಹಣ ಬಂದಿಲ್ಲ ಸರ್ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇದ್ದಾರೆ. ಸೊ ಇಲ್ಲಿ 20ನೇ ಕಂತಿನ ಹಣವನ್ನ ಪಡೆದಂತವ್ರು 21ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಕೂಡ ಬಂದಿದೆ. 21ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ. ಹಾಗಾದ್ರೆ ಈಗ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಎಷ್ಟು ಜಿಲ್ಲೆಗಳಿಗೆ ಬಂದಿದೆ, ಯಾರ್ಯಾರು ಪಡೆದಿದ್ದಾರೆ, ಇನ್ನು ಯಾರಿಗೆ ಬಂದಿಲ್ಲ, ಅದು ಯಾವಾಗ ಬರುತ್ತೆ 21ನೇ ಕಂತಿನ ಹಣ, ಇನ್ನು ಕೆಲವರಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ನಿಮ್ಗೆ 100% ಆದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೆ. ಇದ್ರ ಜೊತೆಗೆ ಇದೀಗ ಬೆಳಗ್ಗೆನೆ 22ನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದು ಕೂಡ ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರ ಏನಿದೆ 5 ಗ್ಯಾರಂಟಿಗಳನ್ನ ನಡೆಸಲೇಬೇಕು. ಹೌದು ಸ್ನೇಹಿತರೆ, ಏನು ಬಜೆಟ್ ನಲ್ಲಿ ಇದಕ್ಕಾಗಿ ಕೆಲವೊಂದು ಅಮೌಂಟ್ ಅನ್ನ ತೆಗೆದಿಟ್ಟಿದ್ದಾರೆ. ಸೊ ಅದನ್ನ ಸ್ವಲ್ಪನೇ ಹಣವನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಇನ್ನು ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಒಟ್ಟಿಗೆ ಹಣವನ್ನ ರಿಲೀಸ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ ಈ ಒಂದು ಎಲ್ಲ ಹೊಸ ಅಪ್ಡೇಟ್ ಅನ್ನು ನೋಡೋಣ. 21, 22ನೇ ಕಂತಿನ ಹಣ ಮತ್ತೆ 19ನೇ ಕಂತಿನ ಹಣದ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಬೆಳಗ್ಗೆನೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಇವತ್ತ ಜೂನ್ 29ನೇ ತಾರೀಕು ಭಾನುವಾರ. ಪ್ರತಿಯೊಬ್ರು ಯಾವಾಗ ಬರುತ್ತಪ್ಪ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತ ವೇಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ 21ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಯಾಕಂದ್ರೆ ಬಹಳಷ್ಟು ಮಂದಿ ಈಗ 20ನೇ ಕಂತಿನ ಹಣ ಪಡೆದಂತವ್ರು 21ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹೌದು ಸ್ನೇಹಿತರೆ, ಈಗಾಗಲೇ ಡಿ.ಬಿ.ಟಿ ಪುಷ್ ಹಂತದಲ್ಲಿ ಇರುವಂತಹ 21ನೇ ಕಂತಿನ ಹಣ ಅತಿ ಬೇಗನೆ ನಿಮ್ಮ ಖಾತೆಗಳಿಗೆ ಈ ಒಂದು 21ನೇ ಕಂತಿನ ಹಣ ಜಮಾ ಆಗುತ್ತಂತ ಮಾಹಿತಿ ಬಂದಿರುವಂತದ್ದು. ಅಂದ್ರೆ ಮೇ ಬಿ ನಾಳೆ ಅಥವಾ ನಾಡಿದ್ರೊಳಗೆ ನಿಮಗೆ 21ನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಈಗ 20ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಯಾಕಂದ್ರೆ ಇಲ್ಲಿ ಒಂದು 50% ಜನಗಳಿಗೆ ಈಗಾಗಲೇ 20ನೇ ಕಂತಿನ ಹಣ ಬಿಡುಗಡೆ ಆಗಿದಂತೆ, ಇನ್ನು 50% ಜನಗಳಿಗೆ 20ನೇ ಕಂತಿನ ಹಣ ಬಂದಿಲ್ಲ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಇವತ್ತ 2ನೇ ಹಂತದಲ್ಲಿ 20ನೇ ಕಂತಿನ ಹಣವನ್ನ ಇವತ್ತ ಮಧ್ಯಾಹ್ನ 2:30 ನಂತರ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಮಧ್ಯಾಹ್ನ ಇವತ್ತು ಭಾನುವಾರ ಏನಿದೆ ಆದ್ರೂ ಕೂಡ ಡಿ.ಬಿ.ಟಿ ಪುಷ್ ಆಗಿರುವಂತದ್ದು. ಮಧ್ಯಾಹ್ನ 2:30 ನಂತರ ಒಂದು 20ನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಂದ್ರೆ ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ. 2ನೇ ಭಾಗದ ಒಂದು 2ನೇ ಮೊತ್ತದ ಒಂದು ಅಮೌಂಟ್ ಅನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ನು ಪೆಂಡಿಂಗ್ ಹಣದ ಬಗ್ಗೆ ಹೇಳ್ಬೇಕಾದ್ರೆ ಆಲ್ರೆಡಿ ಡಿ.ಬಿ.ಟಿ ಹಂತದಲ್ಲಿ ಒಂದು ಪುಷ್ ಆಗಿರುವಂತದ್ದು. ಸೊ ಅಂದ್ರೆ ಇಲ್ಲಿ ಕೆಲವೊಂದು ಟೆಕ್ನಿಕಲ್ ಎರರ್ಸ್ಲಿಂದ ಕೆಲವರಿಗೆ ಹಣ ಪೆಂಡಿಂಗ್ ಇತ್ತಂತೆ. ಸೊ ಅದು ಕೂಡ ರಿಲೀಸ್ ಆಗಿದೆ. ಸೊ ಅದು ಯಾವ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಖಾತೆಗಳಿಗೆ ಬರ್ಬೋದು. ಇದೀಗ ಒಂದು 22ನೇ ಕಂತಿನ ಹಣದ ಬಗ್ಗೆ ಒಂದು ಮಾಹಿತಿ ಬಂದಿರುವಂತದ್ದು. ಅಂದ್ರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅತಿ ಬೇಗನೆ ಅಂದ್ರೆ ಮುಂದಿನ ವಾರದಲ್ಲಿ 22ನೇ ಕಂತಿನ ಹಣದ ಒಂದು ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಅತಿ ಶೀಘ್ರದಲ್ಲೇ 22ನೇ ಕಂತಿನ ಹಣ ಕೂಡ ಈ ಒಂದು ರಾಜ್ಯ ಸರ್ಕಾರ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತೆ ಮುಂದಿನ ವಾರದಲ್ಲಿ 22ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಇಲ್ಲಿ ಜನ ಏನಪ್ಪಾ ಅಂತಂದ್ರೆ 22ನೇ ಕಂತಿನ ಹಣ ಆಮೇಲೆ ಕೊಡಿ, ಮೊದಲು ನಮಗೆ 20ನೇ ಕಂತಿನ ಹಣ ಸರಿಯಾಗಿ ಬರಲಿ, ಆಮೇಲೆ 21ನೇ ಕಂತಿನ ಹಣ ಕರೆಕ್ಟಾಗಿ ಕೊಡಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಸೊ ಇವತ್ತ ಏನಪ್ಪಾ ಅಂತಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ನಿಮಗೆ ಪೆಂಡಿಂಗ್ ಹಣ ಬರ್ಬೋದು. 20ನೇ ಕಂತಿನ ಹಣ ಕೆಲವರಿಗೆ ಪೆಂಡಿಂಗ್ ಇದೆ, ಅದು ಬರ್ಬೋದು. ಮತ್ತು 21ನೇ ಕಂತಿನ ಹಣ ಇನ್ನೇನು ನಿಮಗೆ ಬಿಡುಗಡೆ ಹಂತದಲ್ಲಿ ಇದಂತೆ ಅದು ಕೂಡ ಜಮಾ ಆಗುವಂಥ ಸಾಧ್ಯತೆ ಇದೆ. ಕೆಲವರು 4,000 ಪಡೆದರೆ ಕೆಲವರು 2,000 ಪಡೆಯುವಂಥ ಸಾಧ್ಯತೆ ಇದೆ. ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿ ಬಂದಿಲ್ಲ.
ಸೊ ಇಲ್ಲಿ ಜಸ್ಟ್ ನೀವು ಅಕೌಂಟನ್ನು ಚೆಕ್ ಮಾಡ್ತಾ ಇರಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಮ್ಮ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ. ಸೊ ಹಾಗಾದರೆ ಯಾರಿಗೆ ಹಣ ಬಂತು, ಯಾರಿಗಿಲ್ಲ, ಎಷ್ಟು ಬಂದಿದೆ, ಎಷ್ಟು ಬಂದಿಲ್ಲ ಅನ್ನೋದ್ರ ಬಗ್ಗೆ ತಪ್ಪದೇ ಒಂದು ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.